ಬಸವೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟ ಮಹಿಳೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆಚಾರ್ ನರಸಾಪುರ ಗ್ರಾಮದ 27-28 ವಯಸ್ಸಿನ ಆಸುಪಾಸಿನ ಲಕ್ಷ್ಮಿ ಎಂಬ ಮಹಿಳೆ 3-4 ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದರು. ಆಚಾರ್ ನರಸಾಪುರ ಗ್ರಾಮದ ಲಕ್ಷ್ಮಿ ಎಂಬ ಮಹಿಳೆಯ ಪತಿ ಗಂಗಾವತಿ ನಗರದಲ್ಲಿರುವ ಶರಣಬಸವೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಬಂದಿದ್ದಾನೆ. ನಂತರ ಆಸ್ಪತ್ರೆಯ ಸಿಬ್ಬಂದಿಗಳು ಚಿಕಿತ್ಸೆಗಾಗಿ ಲಕ್ಷ್ಮಿಯನ್ನು ದಾಖಲಿಸಿಕೊಂಡಿದ್ದಾರೆ. ಹಿರಿಯ ವೈದ್ಯಾಧಿಕಾರಿ ಇರದ ಕಾರಣ ಸಿಬ್ಬಂದಿಗಳು ಹಿರಿಯ ವೈದ್ಯಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಫೋನಿನ ಮೂಲಕ ಚಿಕಿತ್ಸೆ ನೀಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾಳೆ. ಇದನ್ನು ಕಂಡ ಆಸ್ಪತ್ರೆಯ ಸಿಬ್ಬಂದಿಗಳು ಗಾಬರಿಗೊಂಡು ಮೃತಪಟ್ಟ ಮಹಿಳೆಯನ್ನು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲು ಪ್ರಯತ್ನಿಸಿದ್ದಾರೆ. ವಿಷಯ ತಿಳಿದ ಮೃತ ಮಹಿಳೆ ಲಕ್ಷ್ಮಿಯ ಪತಿ ವಿಚಾರಿಸಿದಾಗ, ನಮ್ಮ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಗಂಗಾವತಿ ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಲಕ್ಷ್ಮಿಯ ಪತಿಗೆ ತಿಳಿಸಿದ್ದಾರೆ. ಮೃತ ಮಹಿಳೆ ಲಕ್ಷ್ಮಿಯ ಪತಿ ಗಂಗಾವತಿ ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ನಂತರ ವೈದ್ಯರು ಆಗಮಿಸಿ ಚಿಕಿತ್ಸೆ ನೀಡಿದಾಗ ಮುಂದಾದಾಗ ಮಹಿಳೆ ಮೃತಪಟ್ಟಿರುವುದನ್ನು ತಿಳಿದಿದೆ. ವಿಷಯ ತಿಳಿದ ವೈದ್ಯರು ಮೃತ ಮಹಿಳೆಯ ಪತಿಗೆ ತನ್ನ ಪತ್ನಿ ಮೃತಪಟ್ಟು ಬಹಳ ಸಮಯ ಕಳೆದಿದೆ ಎಂದು ತಿಳಿಸಿದ್ದಾರೆ. ಇದನ್ನು ತಿಳಿದ ಪತಿ ನೇರವಾಗಿ ದಲಿತ ಮುಖಂಡರಿಗೆ ಸಂಪರ್ಕಿಸಿದ್ದಾನೆ. ಘಟನೆ ತಿಳಿದ ದಲಿತ ಪರ ಸಂಘಟನೆಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೆಲ್ಲ ಕಾರಣ ಶರಣಬಸವೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ಲಕ್ಷ್ಮಿ ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಆರೋಪಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿರುವ ಮಹಿಳೆಗೆ ಪರಿಹಾರ ನೀಡಿ ನ್ಯಾಯ ಒದಗಿಸಿಕೊಡಬೇಕು ಮತ್ತು ವೈದ್ಯರ ಮತ್ತು ಸಿಬ್ಬಂದಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶರಣಬಸವೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯ ವಿರುದ್ಧ ದಲಿತ ಪರ ಸಂಘಟನೆಯ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಂಪ್ಲಿ ಸೋಮು, ಅಜಯ್ ಚಲುವಾದಿ, ದುರ್ಗೇಶ್ ದೊಡ್ಡಮನಿ ಸೇರಿದಂತೆ ಇನ್ನು ಅನೇಕ ದಲಿತ ಪರ ಸಂಘಟನೆ ಮುಖಂಡರುಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಡಾಕ್ಟ್ರ್ ಇಲ್ಲ ಅಂತಂದರು. ಮತ್ತು ಡಾಕ್ಟ್ರ್ ಇಲ್ಲ ಅಂದರೆ ಅಲ್ಲಿ ಯಾಕೆ ಹೋಗ್ಬೇಕು, ಇಲ್ಲಿ ಡಾಕ್ಟ್ರ್ ಇದ್ದಲ್ಲಿ ಹೋಗಮ್ಮ ಅಂತೇಳಿ ನಾವು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದರೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಮೇಲೆ ಪೇಷಂಟ್ನ ಸೀದಾ ಒಳಗಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಮ್ಮ ಕಡೆ ಸೈನ್ ಮಾಡಿಸಿ ಅಂದರು. ಸೈನ್ ಮಾಡಿಸಿ ಅಂದಮೇಲೆ ಆಮೇಲೆ ಇದು ದೊಡ್ಡ ಡಾಕ್ಟ್ರು, ಮ್ಯಾನೇಜರು, ದೊಡ್ಡ ಡಾಕ್ಟ್ರು ಈ ಥರದ್ದೆಲ್ಲ ಇಲ್ಲಪ್ಪ ಅಂತ ಹೇಳಿಲ್ಲ. ಎಲ್ಲ ಅರ್ಧ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಸ್ಕ್ಯಾನಿಂಗ್ ಬರೆದು ಕೊಟ್ಟರು. ಸ್ಕ್ಯಾನಿಂಗ್ ಮಾಡಿಸಿ ಅಂತ ಕೂಡ ಅಲ್ಲಿ ಸ್ವಲ್ಪ ನೆಗ್ಲೆಕ್ಟ್ನ ಮಾಡಿದರು ರಿಪೋರ್ಟ್ ಕೊಡೋಕೆ. ಮತ್ತು ಆಮೇಲೆ ಪೇಷಂಟ್ನು ಕೂಡ ಆರಾಮತ್ತಾಳಪ್ಪ, ಸಾಯಂಕಾಲ ತಿಂಡಿಗೆ ನಿಚ್ಚಳತ್ತಾಳ, ಸಾಯಂಕಾಲ ಎದ್ದು ಕುಂದಿರ್ತಾಳ, ಒಂದು 4 ದಿನ ಟೈಮ್ ತಗೋತದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಏನು ಸಲ ಕೊಟ್ಟೇವೆ ಅಂದ್ರೆ 4 ದಿನ ಬಿಟ್ಟು 1 ವಾರ ಇಡ್ಲಿ ರೀ, ದುಡ್ಡು ಹೋಗೋದು ಮುಖ್ಯ ಅಲ್ಲ. ಬಟ್ ನಮ್ಮ ಮಗಳು ನಮಗೆ ಚೆನ್ನಾಗಾದ್ರೆ ಸಾಕು, ಚಿಕ್ಕ ಮಗ ಇದ್ದೆ ಅಂತೇಳಿ ನಾವು ದೈನ ಸಿಕ್ಕಿದ್ವಿ, ಕೈ ಮುಗಿದ್ವಿ. ಅವ್ರು ಬೇಸ್ ಮಾಡ್ತವಪ್ಪ ಅಂತ ಹೇಳಿದ್ರು. ಡೆತ್ ಆದಾಗ ಕೂಡ ಹೇಳಲಿಲ್ಲ, ಇದ್ದಕ್ಕಿದ್ದಂಗೆ ಆಂಬ್ಯುಲೆನ್ಸ್ ಕಳಿಸಿದ್ರು. ಮತ್ತು ಇಲ್ಲಿಂದ ಮತ್ತು ಇಲ್ಲಿಂದ ಆ ಕಡೆ ನಮ್ಗೆ 7ರಂಗೆ ಆಂಬ್ಯುಲೆನ್ಸ್ ಕಳಿಸಿ ಮತ್ತು 7ರಂಗೆ ಪೇಷಂಟ್ನ ಕರ್ಕೊಂಬಂದ್ರು ಗುಂಪ. ನಾವು ಇಲ್ಲಿ ಹಳ್ಳಿ ನರಸಾಪುರಲ್ಲಿ ಕೊಟ್ಟಿದ್ದೀವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ? ಬೆಳಗ್ಗೆ 9 ಗಂಟೆ ಮಾಮೂಲಿ. 9 ಗಂಟೆಗೆ ಬಂದಿದ್ರಿ? 9 ಗಂಟೆಗೆ ಬಂದಿದ್ವಿ. ಇವ್ರು ಹಿಡಿದ್ರಲ್ಲ, ಡಾಕ್ಟ್ರ್ ಇಲ್ಲಾಂದ್ರೆ ಬೇರೆ ತಲೆ ಹೋಗ್ತಿದ್ವಿ. ಇವ್ರು ಹೇಳಿಲ್ಲ, ಡಾಕ್ಟ್ರು ಫ್ರೆಶ್ ಆಗಿ ಬರ್ತಾರೆ ಅನ್ಬಿಡು ಅಂತೇಳಿ ನಾವು ಹಂಗೆ ಅನ್ಕೊಂಡಿದ್ವಿ. ಇವರು ಸಾಯಂಕಾಲ 3 ಗಂಟೆ 3:15 ಸುಮಾರು ಹೇಳಿದ್ರು. ಆ ಬಿಡು ಚೆನ್ನಾಗಿ ನೋಡ್ತಾರಲ್ಲ, ಬೇಸತ್ತಂತ ಇವರೇ ಭರವಸೆ ಕೊಟ್ರಲ್ಲ, ಡಾಕ್ಟ್ರ್ ಬಂದು ಬೆಳಗ್ಗೆ ಬಂದು ನೋಡ್ತಾನ ಅಂತ ಹೇಳಿದ್ರಲ್ಲ ಅಂತೇಳಿ ನಾವು ಆ ಭರವಸೆ ಮೇಲೆ ಇದು ಸುಮಾರು ಒಂದು 6:30-7 ಗಂಟೆ ನಮ್ಮ ತಂಗಿ ನೋಡೋಕೆ ನಾನು ಬಂದರೆ ನಾನು ಬೆಳಗ್ಗೆನೇ ಬಂದಿದ್ದೀನಿ. ಬೆಳಗ್ಗೆ ಬಂದು ಏನಂತ ಹೇಳಿದ್ರು, ಸರ್ ಆರಾಮಾಗ್ತಾರೆ, ಏನು ಬೈಯಿಲ್ಲ, 4-5 ದಿನ ತಟ್ಟಿಗೆ ತಿರುಗಾಡ್ತಾರೆ ಅಂತಂದ್ರು. ಸಾಕು ಸರ್ ನಮಗೆ ಮಾತಾಡಲಿ, ದುಡ್ಡು ಕೊಟ್ಟ ತಕ್ಕ ಬಿಲ್ಲು ಟ್ರೀಟ್ಮೆಂಟ್ ಮಾಡಲಿಲ್ಲ ಅವರು. ಅದಕ್ಕೂ ದುಡ್ಡು ಕಟ್ಟಿದ್ದೀನಿ. ಕಟ್ಟಿ ಕಾಸಿ ನಮ್ಮ ಮನೆಗೆ ಹಣ ಕಟ್ಟಿಬಿಡೋಣ ಬೇಡ ಅಂತ ಕಟ್ಟಿಬಿಟ್ಟಿದ್ವಿ. ಒಂದು ಊರ್ಲಿದ್ದ ಬಂದು ಕಟ್ಟಿ ಕಾಸಿ ಇವ್ರು ಏನಂತ ಹೇಳಿದ್ರು, ಆರಾಮಾಗ್ತಾಳೆ ಅಂತಂದ್ರು. ಅಂದು ಕಾಸಿ ನಾನು ಒಳಗೆ ಕರ್ಕೊಂಡು ಹೋಗಿ ಫಸ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೀವಿ. 6 ಗಂಟೆ 6:15 ಸಕಾಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೀವಿ. ನೀವು ಕಾಲು ಬಿಡ್ತೀನಿ ಸರ್ ಹಂಗೆ ಮಾಡಿಬಿಡಿ, ನಮ್ಮ ತಂಗಿ ನಮ್ಗೆ ಪುಟ್ಟು ಮಗಿದೆ, ಅವ್ರಿಗೆಂದೇ ಉಳಿಸ್ಕೊಡಿ ಸರ್, ನೀವು ಏನು ಮಾಡಿಬಿಡಿ ಕೈ ಮುಗಿದೆ. ಅವ್ರು ಕಾಲ್ಗೂ ಬಿದ್ದರು. ಆದರೆ ಅವರು ಒಂದು ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ಅಲ್ಲೇ ಮಾತಾಡ್ತಾ ಇದ್ದೀನಿ, ಹಂಗೆ ಆಂಬ್ಲೆನ್ಸ್ ಬಿಟ್ಟು ಅವ್ರನ್ನ ಕರಿಕೊಂಬಂದು ಆ ಥರ ಗಾಡಿಯಾಗ ಏರ್ಸ್ಬಿಟ್ಟು ಸರ್. ಅವಾಗ ನಮ್ಗೆ ಯಾರು ಒಬ್ಬರು ಒಂದು ಮಾತು ಹೇಳಿದ್ರು. ಗಾಡಿ ನಾವು ನಿಮ್ಮ ಹತ್ರ ಫಸ್ಟ್ ಬಿಲ್ಲು ಕಟ್ಟಿದ್ದೀನಿ.
ನಮ್ಮನೆಗೆ ಕಟ್ಟಿದ್ದೀನಿ, ನಾವು ಕಟ್ಟಿಬಿಡೋಣ ಅಂತಂದು. ಇನ್ನು 800 ರೂಪಾಯಿ ಇದೆ ಸರ್ ಕಟ್ರಿ ಅಂತಂದರು. ಇಲ್ಲ ಆ ಕಟ್ತೀನಿ ತಗೋ ಸರ್ ಅಂತಂದ್ರೆ ಅವ್ರು ಸರ್ ಅವ್ರು ಏನಂದ್ರೆ ನಮ್ಮ ತಲೆ ಚೇಂಜ್ ಇಲ್ಲ, ಆಮೇಲೆ ಕಟ್ರಿ ನೀವು. ನಾನು ನಿಮಗೆಲ್ಲ ಯಾವುದೇ ಒಬ್ಬ ಡಾಕ್ಟರ್ ಸಮಿತಿಗೆ ಬಂದು ನೋಡಿಲ್ಲ, ಬರೀ ಎಲ್ಲ ನರ್ಸ್ ಅವರೆಲ್ಲರೂ ನೋಡ್ಯಾರ. ಹಾಂ ಅಷ್ಟೇ ಸರ್, ಮೇನ್ ಡಾಕ್ಟರ್ ನೋಡಿಲ್ಲ ಸರ್, ನೋಡಿಲ್ಲ. ಫೋನ್ನಾಗ ಮಾತಾಡ್ಯಾರ, ಫೋನ್ನಾಗ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಫೋನ್ಯಾಗ ನೋಡ್ಯಾರ ಎಲ್ಲ ಫೋನ್ನಾಗೆ ನೋಡಿ. ಯಾವುದೋ ಒಬ್ಬ ಡಾಕ್ಟರ್ ಬಂದು ನಿಮ್ಮಲ್ಲಿ ನೋಡಿಲ್ಲ. ಲಕ್ಷ್ಮಿಯನ್ನು ಅನಾರೋಗ್ಯದಿಂದ ಬಳಲಿದ್ದು ಆ ಎಮ್ಮಿಗೆ ಏನಪ್ಪ ಅಂದರೆ ತಲೆನೋವು, ಜ್ವರ, ವಾಂತಿ ಬಂದಿದ್ದಕ್ಕೆ ಏನಪ್ಪ ಅಂದರೆ ಫಸ್ಟು ಯಶೋಧ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಡಾಕ್ಟ್ರ್ ಇಲ್ಲದ ಕಾರಣ ಬೇರೆ ಹಾಸ್ಪಿಟ್ಲಿಗೆ ಹೋಗಂದಾಗ ಇಮಿಡಿಯೇಟ್ ಅವರಿಗೆ ದೋಚಿದ್ದು ಏನಪ್ಪ ಅಂದರೆ ಶರಣಬಸವೇಶ್ವರ ಆಸ್ಪತ್ರೆ. ಹಾಗಾಗಿ ಅವರೆಲ್ಲರೂ ಕೂಡಿ ಕುಟುಂಬಸ್ಥರು ಶರಣಬಸವೇಶ್ವರ ಆಸ್ಪತ್ರೆಗೆ ಕರ್ಕೊಂಬಂದಾಗ ಸಿಬ್ಬಂದಿಗಳು ಆಯ್ತಪ್ಪ ಅಂತೇಳಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ಡಾಕ್ಟ್ರ್ ಇಲ್ಲ. ಡಾಕ್ಟ್ರು ಫೋನಿನ ಮುಖಾಂತರ ಹೇಳೋದ್ರಿಂದ ಅದ್ರ ಆಧಾರದ ಮೇಲೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಒಂದು, ಎರಡನೇದ್ದು ಡೆತ್ ಆದಮೇಲೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಿಂದ ಹೇಳಿಲ್ಲ, ಡೆತ್ ಆಗಿದೆ ಅಂತೇಳಿ ಹೇಳಿಲ್ಲ. ಆಮೇಲೆ ಏನಪ್ಪ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ದಾರೆ. ಬೇರೆ ಹಾಸ್ಪಿಟ್ಲಿಗೆ ಕಳ್ಸೋ ಮುಂದೆ ಏನಪ್ಪ ಅಂದರೆ ಕುಟುಂಬಸ್ಥರಿಗೆ ತಿಳಿಸ್ಲಾರ್ದೇ ಒಂದು ಕಳ್ಳ ದಾರಿಲಿಂದ ಆ್ಯಂಬುಲೆನ್ಸಿಗೆ ಹಾಕಿ ಕಳಿಸ್ತಾ ಇದ್ದಾಗ ಏನಪ್ಪ ಅಂದರೆ ಕುಟುಂಬಸ್ಥರ ಗಮನಕ್ಕೆ ಬಂದೈತಿ, ಇಲ್ಲೇನೋ ಲೋಪದೋಷಗಳು ನಡೆದಿತ್ತೆ ಅಂದಾಗ ನನಗೆ ಒಬ್ಬ ಹುಡುಗ ಭೀಮೇಶ್ ಅಂತಕ್ಕಂಥ ಹುಡುಗ ಕರೆ ಮಾಡ್ತಾನೆ. ನಾನು ಇಮಿಡಿಯೇಟ್ ಬಂದಾಗ ನಾನು ಪೇಷಂಟ್ಗೆ ಮತ್ತು ಪೇಷಂಟ್ ಕುಟುಂಬಸ್ಥರಿಗೆ ಮತ್ತು ಡಾಕ್ಟ್ರಿಗೆ ಮಾತಾಡಿದಾಗ ಅವರೆಲ್ಲ ಲೋಪದೋಷಗಳನ್ನು ತಿಳ್ಕೊಂಡು ಆಮೇಲೆ ಏನಪ್ಪ ಅಂದರೆ ಅವರೆಲ್ಲ ಕುಟುಂಬಸ್ಥರು ಮತ್ತು ನಮ್ಮೆಲ್ಲ ಸ್ನೇಹಿತರು ಬಾಂಧವರು ಏನಪ್ಪ ಅಂದರೆ ಎಲ್ಲರೂ ಕೂಡಿ ಒಂದು ಹೋರಾಟಕ್ಕೆ ಕುಂತೀವಿ. ಹಾಗಾಗಿ ಮತ್ತು ಪೊಲೀಸ್ ಇಲಾಖೆ ಇಮಿಡಿಯೇಟ್ ಬಂದರು. ಬಂದಾಗ ಈ ರೀತಿ ಇರುತ್ತಪ್ಪ ಕಾನೂನು ಅಂದಾಗ ನಾವು ಕೂಡ ಆಯ್ತು ಸರ್, ಅದು ಕಾನೂನು ರೀತಿ ಒಳಗೆ ಹಾಸ್ಪಿಟ್ಲ್ ಮೇಲೆ ಕ್ರಮ ಆಗಬೇಕಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ವಿ. ಸಹಕಾರ ಅಂದಾಗ ಪೊಲೀಸರು ಕೂಡ ಸಹಕಾರ ಮಾಡಿದರು. ಮತ್ತು DHO ಗ್ರೂಪ್ ಕೂಡ ನಾವು ಕರೆ ಮುಖಾಂತರ ಮಾತಾಡಿದ್ವಿ. ನೀವೇನಪ್ಪ FIR ಮಾಡಿರಿ, ಅದೇನಿದೆ ವರದಿ ಪೊಲೀಸರು ನಮಗೆ ಕೊಡ್ತಾರೆ, ನಾವೊಂದು ವರದಿ ತಯಾರು ಮಾಡಿ ಇಮಿಡಿಯೇಟಾಗಿ ಏನಪ್ಪ ಅಂದರೆ ಹಾಸ್ಪಿಟ್ಲ್ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಕುಟುಂಬಸ್ಥರು ಮತ್ತು ನಾವು ಹೋರಾಟಗಾರರು ಮತ್ತು ದಲಿತ ಸಂಘಟನೆ ಯಾರು ಇದ್ದಾರೆ ಎಲ್ಲ ಕುಟುಂಬಸ್ಥರು ಸೇರಿ ಏನಪ್ಪ ಅಂದರೆ ಇವಾಗ ಸರ್ಕಾರ ಆಸ್ಪತ್ರೆಗೆ ಹೋಗಿ ಆ ಕಾನೂನು ಪ್ರೊಸೀಜರ್ ಏನಿದೆ ಮುಕ್ತಾಯಗೊಳಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಜಯ ಸಿಗುತ್ತೆ. ಮತ್ತು ಜೊತೆಗೆ ಈ ಶರಣಬಸವೇಶ್ವರ ಹಾಸ್ಪಿಟ್ಲ್ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಿಂದ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನೀಡುತ್ತಾ ಮತ್ತು ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿ ಅವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇನೆ. ಆಸ್ಪತ್ರೆ ಕಟ್ಟಬೇಕಾದ್ರೆ A to Z ಡಾಕ್ಟ್ರು ಇರ್ಬೇಕಂತಲೇ ಕಟ್ಟಿರ್ತಾರೆ. ಈಗ ಇರಲಾರ್ದನ ಫೋನ್ಯಾಗ ಟ್ರೀಟ್ಮೆಂಟ್ ಮಾಡಿದಂದ್ರೆ ಆ ಜೀವ ಉಳಿಬೇಕಂದ್ರೆ ಅವರು ಮಾನವೀಯ ದೃಷ್ಟಿಯಿಂದ ಡಾಕ್ಟ್ರ್ ಇಲ್ಲ ಅಂತಲೇ ಹೇಳಿದ್ರೆ ಅವ್ರು ಮುಂದೆ ತಿಪ್ಪಲ ನೋಡ್ತಿದ್ದಾರೆ. ಈಗ ತಾವೇ ಇಲ್ಲ ನಾವು ನೋಡ್ತಿದ್ದೀವಪ್ಪ ಆರಾಮಾಗ್ತೈತೆ ಅಂತ ಹೇಳ್ಕೇಶಿ ಅವ್ರಿಗೆಲ್ಲ ಕುಟುಂಬಸ್ಥರಿಗೆ ಎಲ್ಲ ಭರವಸೆ ಕೊಟ್ಟು ಈಗ ದಿಢೀರ್ ಅಂತ ಹೇಳ್ಕೇಶಿ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸಿ ಅವ್ರಿಗೆ ಮಾಹಿತಿ ಇಲ್ದ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ನಂದ್ರೆ ಇಲ್ರಿ ಒಂದು ಅರ್ಧ ತಾಸು ಆಗೈತೆ ಔಟಾಗಿ ಡೆತ್ ಆಗಿ ಈಗ ಯಾಕೆ ತಂದ್ರಿ ಅಂತ ಹೇಳ್ಕೇಶಿ ಅವ್ರು ಸರ್ಕಾರ ಆಸ್ಪತ್ರೆ ಆ ಸಿಬ್ಬಂದಿ ಡಾಕ್ಟ್ರುಗಳು ಹೇಳಿದಾಗ ಈ ರೀತಿ ಆಗೈತಿ. ಇವರು ಈ ಡಾಕ್ಟ್ರದು ಏನು ಈಗ ಪೋಸ್ಟ್ಮನ್ ಅವೆಲ್ಲ ಮಾಡೋದಕ್ಕೇನ ಪೂರ್ವದಾಗ ಈಗ ಏನು ಡಾಕ್ಟ್ರು ಯಾರು ವಾರಸ್ಥರು ಅದಾರ ಅವ್ರ ಮೇಲೆ ಅವ್ರು ಕ್ರಮ ತಗೋಬೇಕಂತ ನನ್ನ ಉದ್ದೇಶ. ಮತ್ತು ಒಂದು ಹೋರಾಟ ಮಾಡ್ಬೇಕು, ಆ ಎಮ್ಮಗೆ ನ್ಯಾಯ ಸಿಗಬೇಕು, ಆ ಕುಟುಂಬಸ್ಥರಿಗೆ ಭರವಸೆ ಬರ್ಬೇಕು. ಇನ್ನೊಂದು ಬರ್ತಕ್ಕಂಥ ಎಲ್ಲ ಜನರು ಆಸ್ಪತ್ರೆ ಐತೆ ಅಂತ ಹೇಳ್ಕೇಸಿ ದೇವ್ರು ಅಂತ ಹೇಳ್ಕೇಸಿ ಬರ್ತಿದ್ದಾರೆ. ಮತ್ತು ಈ ರೀತಿ ಮೋಸ ಮಾಡಿದ್ರೆ ಹೆಂಗೆ ಅಂಜಿಕೆ ಬರ್ತೈತೆ ರೀ ಈ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ. ಹಂಗಾಗಿ ಈಗ ನಾನು ಹೇಳೋಕೆ ಏನಂತೀನಿ ಅಂದರೆ ಈಗೇನು ಆಸ್ಪತ್ರೆಗೆ ಏನು ಓನರ್ ಅದಾರಲ್ರಿ ಯಾವ ಡಾಕ್ಟರ್ ಅದಾರಲ್ಲ ಅವ್ರ ಮೇಲೆ ಕ್ರಮ ಆಗ್ಬೇಕು ರೀ. ಹಂಗಾದ್ರೆ ಮಾತ್ರ ಮುಂದಿನ ಆಸ್ಪತ್ರೆಗಳಾಗಿ ಏನು ಇಂಥವೆಲ್ಲ ನೆಡ್ಲೇ ಆಗಲ್ಲ ಅಂತ ನಮ್ಮ ಭರವಸೆ ಹೇಳಿ. ಇಂದು ಮಳ್ಳಿ ನರಸಾಪುರದ ಒಬ್ಬ ಮಹಿಳೆ ಅನಾರೋಗ್ಯದಿಂದ ಈ ಒಂದು ಶರಣಬಸವೇಶ್ವರ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ದಾಖಲಾಗಿದ್ದರು. ದಾಖಲಾಗಲಿಕ್ಕಿಂತ ಮುಂಚೆ ಇಲ್ಲಿ ಡಾಕ್ಟರ್ ಇರೋದಿಲ್ಲ ಅಂತೇಳಿ ಗೊತ್ತಿದ್ದರೂ ಸಹಿತ ಅವರು ಅಡ್ಮಿಟ್ ಮಾಡ್ಕೊಂಡು ಅವ್ರ ಸಿಬ್ಬಂದಿ ವರ್ಗ ಮತ್ತು ಅವರ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ಅಡ್ಮಿಟ್ ಮಾಡ್ಕೊಂಡು ಅವರಿಂದ ಸುಮಾರು 20,000 ಅಮೌಂಟ್ ಕಟ್ಸ್ಕೊಂಡು ತದನಂತರ ಅವ್ರನ್ನ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಟ್ರೀಟ್ಮೆಂಟ್ ನಡೆದ ಇದೆ. ಅದರ ಜೊತೆಗೆ ಈಗ ಡೆತ್ ಆದ ತಕ್ಷಣ ನನಗೆ ಫೋನ್ ಬಂದಾಗ ಡಾಕ್ಟರ್ ವಿನಾಯಕ್ ಅಂತೇಳಿ ಅವರು ಒಂದು ಮ್ಯಾನೇಜ್ಮೆಂಟ್ ಅವರು ಒಂದು ಟ್ರೀಟ್ಮೆಂಟ್ ರೌಂಡ್ಸಿಗೆ ಅಡ್ಡಾಡಿದ್ರಂತ ಅವ್ರ ಮುಖಾಂತರ ಇವತ್ತೇನು ಸಣ್ಣಪ್ಪ ಡಾಕ್ಟ್ರ್ ಏನು ಅದಾರಲ್ಲ ಅವರಿಗೆ ಇನ್ಚಾರ್ಜ್ ಕೊಟ್ಟಾರಂತ. ಇವತ್ತು ನಾನು ಇರೋಂಗಿಲ್ಲ, ನೀನು ಹೋಗಿ ಟ್ರೀಟ್ಮೆಂಟ್ ಮಾಡಪ್ಪ, ನೀನು ಯಾರಪ್ಪ ಅಂತ ನಾನು ಕೇಳಿದೆ ಅವರಿಗೆ. ಇಲ್ಲ ರೀ ಸರ್, ನಾನು ಒಬ್ಬ ಸ್ಟಡಿ ಮಾಡ್ಕೇಸಿ ನಾನು ಡಾಕ್ಟ್ರ್ ಪಡೆದು ಬಂದಿನಿ, ಈಗಾಗಲೇ ಸರ್ಕಾರ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ,
ನನಗೆ ಅನುಭವ ಇದೆ ಅಂತ. ಎಂಥ ಅನುಭವ ಇದ್ರೂ ನೀವು ಡಾಕ್ಟ್ರ್ ಇರಲಾರ್ದೇ ನೀನು ಅಡ್ಮಿಟ್ ಮಾಡ್ಕೊಂಡಿದ್ದು ದೊಡ್ಡ ತಪ್ಪಿದ್ದು ಅಂತ ನಾನು ಹೇಳಿದೆ. ಇಲ್ಲ ಸರ್, ಎಲ್ಲ ಮಾಹಿತಿ ಡಾಕ್ಟ್ರ್ ಮುಖಾಂತರ ಫೋನಿನ ಮುಖಾಂತರ ನಾನು ತಗೊಂಡು ಟ್ರೀಟ್ಮೆಂಟ್ ನಾನು ಮಾಡಿದ್ದೀನಿ. ಹೌದು, ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಂತ ಮುಂಚೆಕ್ಕೆ ಆ ಎಮ್ಮಂದು ಪೊಸಿಷನ್ ಏನಿತ್ತು, ಯಾವ ರೀತಿ ಇತ್ತು, ಯಾವ ಸ್ಟೇಜ್ನಾಗಿದ್ದರು ಅದನ್ನು ನೋಡ್ಕೊಂಡು ನೀನು ಅಡ್ಮಿಟ್ ಮಾಡ್ಕೋಬೋದಾಗಿತ್ತಲ್ಲ ಅಂತ. ಮೊದಲಿಗೆ ಬಂದ ತಕ್ಷಣ ನಾನು ಗೊತ್ತಾಗೋದಿಲ್ಲಲ್ರಿ, ಮೊದಲು ನಾವು ಅವ್ರದ್ದು ಬ್ಲಡ್ ಚೆಕಪ್ಪು ಆಮೇಲೆ ಬ್ರೈನ್ ಚೆಕಪ್ ಮಾಡೋಕ್ಕೆ ಕಳಿಸಿದ್ವಿ. ಆಮೇಲೆ ನಾವು ಅಡ್ಮಿಟ್ ಮಾಡ್ಕೊಂಡಿವಿ. ಅಡ್ಮಿಟ್ ಮಾಡ್ಕೊಂಡ್ಮೇಲೆ ನಾವು ಚೆಕ್ ಮಾಡಿದಾಗ ನಾವು ಅದು ಏನಪ್ಪ ಅಂತಂದ್ರೆ ಆ ಸಂದರ್ಭದಾಗ ಆದ್ರೆ ನೀನು ತಿಳ್ಕೊಂಡು ಕಾಯಿಸಿ ಅದು ವರದಿ ಏನೈತೆ ಅಂತ ತಿಳ್ಕೊಂಡು ನಿನಗೆ ನೋಡೋ ಆಸಕ್ತಿ ಇದ್ರೆ ನೋಡ್ಬೋದಾಗಿತ್ತಿಲ್ಲ, ನಿಮ್ಮ ಡಾಕ್ಟ್ರಿಗೆ ತಿಳಿಸ್ಬೋದಾಗಿತ್ತು, ಇಲ್ಲ ಮುಂದಕ್ಕೆ ರೆಫರ್ ಮಾಡ್ಬೋದಾಗಿತ್ತು. ಇದ್ರಾಗ ದೊಡ್ಡ ನೀವು ತಪ್ಪು ಮಾಡಿರಿ. ಇದು ಯಾವುದೇ ಕಾರಣಕ್ಕೂ ಆ ಥರ ಆಗೈತಪ್ಪ ಅಂತಂದ್ರೆ ಇದ್ರಾಗ ಯಾವುದೋ ಒಂದು ಲೋಪದೋಷ ಐತೆ. ಅದರ ಜೊತೆಗೇ ಇವತ್ತೇನು ಬಾಡಿ ಇಲ್ಲೇ ಡೆತ್ ಆದ ಒಂದು ಬಾಡಿನ ಆಸ್ಪತ್ರೆಗೆ ಕಳಿಸಿದ್ದು ದೊಡ್ಡ ತಪ್ಪಿದು. ಹಾಗಾಗಿ ಇದ್ರಾಗ ಏನು ಲೋಪದೋಷಗಳದಾವ, ಇವತ್ತೇನು ಡಾಕ್ಟ್ರ್ ಇರಲಾರ್ದೇ ಈ ಒಂದು ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರಿಗೆ ಭಾಳ ನೋವಾಗಿದೆ. ಹಾಗಾಗಿ ಈಗ ನಾವು ಏನಪ್ಪ ಅಂತಂದ್ರೆ ಕ್ರಮ ಕೈಗೊಳ್ಳೋದು 100% ಸತ್ಯ. ನಾವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಏನಪ್ಪ ಅಂತಂದ್ರೆ ಇವತ್ತು ಡಾಕ್ಟ್ರ್ ಇರಲಾರ್ದೇ ಒಂದು ಜೀವ ಕಳ್ಕೊಂಡಿದ್ದು ದೊಡ್ಡ ನೋವು ಇದೆ. ಮುಂದೆ ಇವತ್ತು ಈ ಕುಟುಂಬಕ್ಕಾಗಿರ್ಬೋದು, ಮುಂದೆ ಕೂಡ ನಮ್ಮ ಗಂಗಾವತಿ ನಗರದ ಹಾಗೂ ತಾಲೂಕಿನಾದ್ಯಂತ ಬಡ ಮತ್ತು ಇನ್ನಿತರ ಎಲ್ಲ ಪೇಷಂಟ್ಸ್ಗಳು ಬಂದು ಅಡ್ಮಿಟ್ ಆಗ್ತಾವ. ಅದ್ರ ಜೊತೆಗೆ ಇವತ್ತೇನು ಹೊಸ್ದಾಗಿ ತಾವು ತೆಗೆದಿದ್ದೀರಿ, ಅನುಭವ ಇರಲಾರ್ದಂಥ ಒಬ್ಬ ವ್ಯಕ್ತಿಗಳನ್ನು ಇಲ್ಲಿಟ್ಟು ಒಬ್ಬ ಜೀವ ಕಳೆಯಲಿಕ್ಕೆ ಕಾರಣ ತಾವಾಗಿರಿ ಅಂತೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ತಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದರ ಜೊತೆಗೆ ಇವತ್ತೇನು ನಾವು ಈ ಸೋಮನಾಥ್ ಇಲ್ಲಿ ಬಂದು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಇವತ್ತು CPI ಸಾಹೇಬರು ಮತ್ತು ಪೊಲೀಸರು ಬಂದು ಅವರಿಗೆಲ್ಲ ಗಮನಕ್ಕೆ ತಂದು ಅದರ ಜೊತೆಗೆ ನಮ್ಮದೇನು ಮಾಹಿತಿ ತೊಗೊಂಡಾರ ಅಧಿಕಾರಿಗಳು, ಅದರ ಜೊತೆಗೆ ಇವತ್ತೇನು ಇಲ್ಲೇನು ಟ್ರೀಟ್ಮೆಂಟ್ ಮಾಡಿದಾರಲ್ಲ ಅವ್ರದ್ದು ಕೂಡ ಮಾಹಿತಿ ತೊಗೊಂಡು ಇದ್ರಾಗ ಯಾವುದು ತಪ್ಪು ಯಾವುದು ಸರಿ, ಏನೇನು ಲೋಪದೋಷಗಳಾಗಿತ್ತು ಅಂತಂದು ಪೊಲೀಸ್ ಇಲಾಖೆ ಅದ್ರ ಸಹಿತ ವರದಿ ತೊಗೋಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತೇನು DHO ಸಾಹೇಬರಿಗೆ ನಾವು ಮಾತಾಡಿದ್ದೀವಿ. ಅವರು ಕೆಲವೊಂದು ಕ್ರಮಗಳು ಹೇಳ್ಯಾರ. ಆ ಕ್ರಮದ ಒಂದು ಲೆಕ್ಕಾಚಾರದ ಮೇಲೆ ಇವತ್ತೇನು ಕುಟುಂಬಸ್ಥರ ಒಂದು ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಕೈಗೊಳ್ತು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಸ್ ಆಗಿದೆಯಾ? ಕೇಸ್ ಈಗ ನಾವು ಕೇಸ್ ಮಾಡ್ತೀವಿ. ಕೇಸ್ ಮಾಡ್ತೀವ. ಈಗ ಅವರು ಕುಟುಂಬಸ್ಥರು ಏನು ಹೇಳ್ತಾರ ಅವ್ರು ಕೇಸ್ ಮಾಡಕ್ಕೆ ಹೇಳಕತ್ತಾರ. ಅವ್ರಿಗೆ ಹೇಳಿಕೆ ಹಚ್ಚಿ ಮತ್ತು ಮುಂದಿನ ಕ್ರಮ ಏನು ಮಾಡ್ಬೇಕಂತ ಅನ್ನೋದು ತಮಗೆ ನಾವು ತಿಳಿಸ್ತೀವಿ. ನೀವೆಲ್ಲ ಸಂಘಟನೆ ಕೂಡಿ ಕುಟುಂಬಕ್ಕೆ ಏನೋ ಪರಿಹಾರ ಒದಗಿಸ್ಕೊಡ್ತೀರಿ? ಸತ್ಯ, ಕುಟುಂಬಕ್ಕೆ ಪರಿಹಾರ ನಾವು ಒದಗಿಸ್ಕೊಡ್ತೀವಿ. ಈಗ ಸಂಘಟನೆಗಳು ಮೊದಲು ನ್ಯಾಯ, ಜೀವ ಕಳ್ಕೊಂಡವ್ರಿಗೆ ಏನು ಸತ್ತಾರಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು. ಅದರ ಜೊತೆಗೆ ಈಗ ಏನಾಗೈತೆ ಲೋಪದೋಷ ಆಧಾರದ ಮೇಲೆ ಅವ್ರಿಗೆ ಪರಿಹಾರ ಬಂದೇ ಬರ್ತೈತೆ. ಅದ್ರ ಈಗ ಇಲ್ಲಿವರೆಗಾದರೂ ತಪ್ಪು ಮಾಡ್ಯಾರ ಅಂತ ಅರ್ಥ. ಇವತ್ತು ನಾವು ಸುಮಾರು 1-1.5 ತಾಸು 2 ತಾಸು ಆಯ್ತು ನಾವು ಕಾಯ್ಲಿಕ್ಕೆ ಹಚ್ಚಿ ಫೋನ್ಯಾಗ ಮಾತಾಡ್ತಾರವಿನ ಇಲ್ಲಿಗೆ ಬರೋಕ್ಕೆ ರೆಡಿ ಇಲ್ಲ. ಅವ್ರು ಬಂದು ಕುಟುಂಬಸ್ಥರಿಗೆ ಇಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಅವ್ರು ಏನು ತಮ್ಮ ತಪ್ಪು ಆಯಿತು, ಏನು ಸತ್ಯ ಆಯಿತು ಅದನ್ನು ಮಾಧ್ಯಮದವ್ರಿಗಾಗಲಿ ಇಲ್ಲಿ ಅಧಿಕಾರಿಗಳಿಗಾಗಲಿ ತಿಳಿಸ್ಬೇಕಾಗಿತ್ತು. ಇಲ್ಲಂತೂ ಯಾರೂ ಇಲ್ಲ. ಅವರು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ನೀಡೀವಿ. ಅವ್ರು ಬರಬೇಕಾಗಿತ್ತು, ಬಂದಿಲ್ಲ ಅಂತಂದ್ರೆ ಅವ್ರು ತಪ್ಪು ಮಾಡ್ಯಾರಂತನೇ ಅರ್ಥ. ಅದು ಮುಂದಿನ ದಿನಮಾನಗಳಲ್ಲಿ ಮುಂದೆ ಈಗ ನಾವೇನು ಸ್ಟೇಷನ್ ಮುಖಾಂತರ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಏನು ಕುಟುಂಬಸ್ಥರು ಏನು ಹೇಳ್ತಾರೋ ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಂಡು ವಿಚಾರ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ನಾವು ನಿರ್ಧರಿಸ್ತೀವಿ. ಇವಾಗ ಖಾಸಗಿ ಆಸ್ಪತ್ರೆಗಳು ಎಲ್ಲ ಲೂಟಿಂಗ್ ನಿಂತೀವಿ ಅಂತ ಹೇಳ್ತೀರಿ? ಅದೂ ಸತ್ಯ. ಎಲ್ಲ ಆಸ್ಪತ್ರೆ ಅಂತಲ್ಲ, ಕೆಲವೊಂದು ಆಸ್ಪತ್ರೆಯಲ್ಲಿ ಈ ಥರ ಈಗ ಪೇಷಂಟ್ ಮುಖ ನೋಡಿಲ್ಲ, ಅವರು ದುಡ್ಡು ನೋಡ್ಯಾರ, ದುಡ್ಡು ಮೊದಲು ಕಟ್ಸ್ಕೊಂಡಾರ. ಅದೇ ಥರನಾಗಿ ಪೇಷಂಟ್ ಯಾವ ರೀತಿ ಐತೆ ಅವರು ಅಂತ ಅದು ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಾನೆ. ನಾನು ಆ ಟೈಮ್ನಾಗ ಲೋ ಆದಾಗ ಅಲ್ಲಿ ಪೂರ್ತಿ ಹಾರ್ಟ್ ಬೀಟ್ ಕಡಿಮೆ ಆದಾಗ ನಾನು ಇದ್ದಿಲ್ಲ ಸರ್ ಅಂತ ನನ್ನ ಫೋನ್ ರೆಕಾರ್ಡ್ ಸಮಿತಿ ಐತೆ ಅದು ಮಾತಾಡಿದ್ದು. ನಾನು ಇದ್ದಿಲ್ಲ, ಅವರು ಏನು ನರ್ಸ್ಗಳು ಏನಾದಾರಲ್ಲ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಬಂದೀನಿ ಅಂತ ಹೇಳ್ತಾರೆ. ಅವರು ಎಷ್ಟು ನಿಷ್ಕಾಳಜಿ ಮಾಡ್ಯಾರ ಅಂತ ಅನ್ನೋದು ಈ ಒಂದು ಹೇಳಿಕೆ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಕೆಲವೊಂದು ಆಸ್ಪತ್ರೆಯಲ್ಲಿ ಮೊದಲು ದುಡ್ಡು ಮುಖ್ಯ ಅಂತ ಹೇಳಿ ದುಡ್ಡು ಕಟ್ಸ್ಕೊಂಡು ಕಳಿಸಿ ಇದು ಆಸ್ಪತ್ರೆ ಥರ ದುಡ್ಡು ಕಟ್ಸ್ಕೊಂಡ್ರಲ್ಲ, ಅದು ಲೋಕ ರೂಢಿ ಬಿಡು. ದುಡ್ಡು ಕಟ್ಸ್ಕಲ್ಲ, ಕಟ್ಟಿದ್ರು ಕೂಡ ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ನಡೆದ್ರೆ ಅದೊಂದು ನ್ಯಾಯ ಸಿಕ್ಕಂಗಾಗುತ್ತೆ. ಒಂದು ಪೇಷಂಟಿಗೆ ಆರೋಗ್ಯ ಕಾಪಾಡ್ದಂಗೆ ಆಗುತ್ತೆ, ಒಂದು ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇವತ್ತೇನು ಇವ್ರು ಮಾಡ್ಯಾರಲ್ಲ ಇದು ಬೇಜವಾಬ್ದಾರಿತನ ನಡೆದಿರ್ತಕ್ಕಂಥ ಘಟನೆ. ಈ ಘಟನೆಗೆ ಶಿಕ್ಷೆ ಆಗಲೇಬೇಕಂತೇಳಿ ನಾವು ಎಲ್ಲ ಹೋರಾಟಗಾರರು ಮತ್ತು ಜನಪ್ರತಿನಿಧಿಗಳು ಈ ಒಂದು ಮಾಧ್ಯಮ ಮುಖಾಂತರ ನಾವು ತಿಳ್ಕೊಳ್ತೀವಿ.